ನಮಸ್ತೆ, ನಾನು ಕುಮಾರ್. ಎಲ್ಲರೂ ಚಿತ್ರಲೋಕ ಯೂಟ್ಯೂಬ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ಮತ್ತೆ ಅಬೇಪರಿ ಲೈಫು, ಲವ್ಲೋಕಿ ಆದಮೇಲೆ ತಿರ್ಗಾ ನಂದಕುಮಾರ್ದು ಇನ್ಸಿಡೆಂಟ್ ಅದೆಲ್ಲ ಆದಮೇಲೆ ಮತ್ತೆ ಗ್ಯಾಪು, ಮತ್ತೆ ಅಬೇಪಾರಿ, ಅದೇ ಉಲ್ಟಿತನ, ಅದೇ ಪ್ರಾಬ್ಲಮ್ಮು, ಅದೇ ಲವ್ದು ಇದೆಲ್ಲ ಆಯಿತು. ಆದಮೇಲೆ ಎಗೇನ್ ನಮ್ಮ ಪ್ರೊಡ್ಯೂಸರ್ ಬಂದರು, ಕೇಶವ ನರಸಿಂಹ ಬಂದು ಸಿನಿಮಾ ಮಾಡೋಣ. ಅವ್ರು ಹೆಂಗೆ ಅಂದರೆ, ಅದೇ ಲಾಸ್ಟ್ ಟೈಮು ಹೇಳಿದೆ, ನಮ್ಮ ಮನೇಲಿ ಒಂದು 500,000 ಕೊಡಮ್ಮ ಅರ್ಜೆಂಟಾಗಿ ಅಂದರೆ ನಮ್ಮ ತಾಯಿ ಕೊಡೋಲ್ಲ. ಬಟ್ ಅವರು ಲಕ್ಷಗಟ್ಟಲೆನೋ ಕೋಟಿಗಟ್ಟಲೆನೋ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ ಅಂದರೆ ಅವರೇ ಗ್ರೇಟು, ಅವರೇ ದೇವ್ರು ಬಿಟ್ಟರೆ ನೆಕ್ಸ್ಟು ಪ್ರೊಡ್ಯೂಸರ್ಸೇ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ. ಯಾಕೆಂದರೆ ನಂಬಿಕೆ ಇಟ್ಟು ಒಂದು ಕೆಲಸ ಅಂತ ಕೊಟ್ಟರೆ ಅದು ಕರೆಕ್ಟಾಗಿ ದಡ ಸೇರಿಸ್ಬೇಕು, ಇಲ್ಲದ್ರೆ ಹೋಗ್ಬಾರ್ದು. ಅವ್ರು ಹೇಳ್ತಾರೆ, ನಮ್ಮ ಪ್ರೊಡ್ಯೂಸರು ಕೇಶವ ನರಸಿಂಹ ಇಬ್ಬರು ಹೇಳ್ತಾರೆ, ಕುಮಾರ್ ಮಾಡೋಣ, ಈ ಪಿಕ್ಚರ್ ಫ್ಲಾಪ್ ಆಯಿತು ಅಂದರೆ ಇನ್ನೊಂದು ಮಾಡೋಣ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಈ ಥರ ಒಂದು ಮನಸ್ಥಿತಿ ಇರೋರು ಅವ್ರು ಹೇಳ್ತಾರೆ, ನಾವಿಬ್ಬರು ಅವಳಿ ಜವಳಿ ಕುಮಾರ್, ನಾವಿಬ್ಬರು ಅವಳಿ ಜವಳಿ. ಅದಾದಮೇಲೆ ನೀವು ನಮ್ಮ ತಮ್ಮ ಅಂತ ಇವತ್ತವರೆಗೂ ಈ 33 ವರ್ಷದಲ್ಲಿ ಅವ್ರು ನನ್ನನ್ನು ಬೇರೆ ಥರನೇ ನೋಡಿಲ್ಲ. ಅವರು ಅದೊಂದು ಖುಷಿ. ಇಲ್ಲಪ್ಪ, ಬೇರೆ ಹೊರಗಿನವ್ರಿಗೆ ನಾನು ಸಿನಿಮಾನೇ ಮಾಡಲಿಲ್ಲ, ಅದಕ್ಕೆ ಅವಕಾಶನ ಅವರು ಕೊಟ್ಟಿಲ್ಲ. ನಾವೇ ಮಾಡ್ತಾಯಿದ್ದೀವಿ, ನಮ್ಮ ಡೈರೆಕ್ಟರ್ ಇಟ್ಕೊಂಡು ಅಂತಾರೆ ಈಗಲೂ. ಸೊ ಇದಾದಮೇಲೆ ಏನು ಮಾಡೋಣ ಅಂದರೆ, ಈ ಎಲ್ಲ ಆಯಿತು, ಲವ್ ಆಯಿತು, ಎಲ್ಲ ಥರದ್ದು ಆಯಿತು. ಹಾರರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾರರ್ ಮಾಡೋಣ ಅಂದರೆ ಏನು ಮಾಡೋದು, ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಳ್ಳೋಣ ಅಂತ ತಿರ್ಗಾ ಕತೆ ಕೂತು ಎಲ್ಲ ಅದು ಕಾಂಟ್ರವರ್ಷಿಯಲ್ ಆಯಿತು. ಒಂದು ಕತೆ ನೀಟಾಗಿ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಕತೆ ಅಂತ ಮಾಡ್ಕೊಂಡಿದ್ದ ತಕ್ಷಣ ಆ ಟೈಮಲ್ಲಿ ಟೈಟ್ಲ್ ಕೊಟ್ಟಿದ್ದನ್ನ ಮರಿಬಾರ್ದು ನಾವು. ನಮ್ಮ PR ನಾಗೇಂದ್ರ ಆ ಸಿನಿಮಾಗೆ, ಅವ್ರಿಗೆ ನೋಡಿ ಬಾಸ್ ಹಿಂಗಿದೆ ಡಾರ್ಲಿಂಗ್, ಹಂಗೆ ಕರೆಯೋದು ಅವ್ರಿಗೆಲ್ಲ. ತುಂಬ ಒಳ್ಳೆಯ ವ್ಯಕ್ತಿತ್ವ ಮನುಷ್ಯನು, ತುಂಬ ಏನೇ ಪರ್ಸ್ನಲ್ಲು ಇನ್ನೇನೋ ಫೀಲಿಂಗ್ ಇತ್ತು ಅಂದ್ರೂ ಈಗ ಕೆಲವರು ಸ್ನೇಹಿತರಲ್ಲಿ, ನಮ್ಮ ವೀರೇಶಿಂದ ಹೇಳ್ಕೊಂಡು ನಮ್ಮ ಕೆಲವೇ ಸ್ನೇಹಿತರಲ್ಲಿ ಅವರು ಆ ಟೈಮಲ್ಲಿ ಒನ್ ಆಫ್ ದಿ ಮೆಂಬರ್ ನಮ್ಮ ಇದಕ್ಕೆ AS ಮೂರ್ತಿಯಿಂದ ಹೇಳ್ಕೊಂಡು ನಮ್ಮ ಆದಮೇಲೆ ಮುರಳೀಧರ್ ಖಜಾನೆ ತುಂಬ ಒಳ್ಳೆಯ ಆತ್ಮೀಯರು ನನಗೆ. ಆಮೇಲೆ ಜೋಗಿ ಹೇಳಬೇಕು, ನಾನು ಫಸ್ಟು ಇಂಟರ್ವ್ಯೂ ಮಾಡಿದ್ದು ಕನ್ನಡಪ್ರಭದಲ್ಲಿ ಫುಲ್ ಪೇಜ್ ಮಾರಿಕೊಂಡವರ ಮ್ಯಾಗೆ ನನ್ನ ಬಗ್ಗೆ ಇಂಟರ್ವ್ಯೂ ಮಾಡಿ ನಟ್ಕಳಪ್ಪ ಸರ್ಕಲಲ್ಲಿ ರೂಮ್ ಹಾಕಿದಾಗ ಚಂದಮಾಮನಿಂದ ಕತೆ ತಂದ ಕುಮಾರ ಅಂತ ಅವ್ರು ಬಂದು ಪರ್ಸ್ನಲಾಗಿ ಇಂಟರ್ವ್ಯೂ ಮಾಡಿ ಅವರು ನೆನೆಸ್ಕೊಬೇಕು. ನಾನು ಅವ್ರಿಗೊಂದು ಥ್ಯಾಂಕ್ಸ್. ಇವತ್ತು ನಾನು ಮರ್ತಿರ್ಬೋದು, ಬಟ್ ಎಲ್ಲೇ ಇದ್ರೂ ಅವರು. ಆಮೇಲೆ ಗಣೇಶ್ ಕಾಸರಗೋಡು ಅವರು ಒಳ್ಳೆ ಆತ್ಮೀಯ ಗೆಳೆಯರು. ಸೊ ಅದಾದಮೇಲೆ ನಮ್ಮ ಹಾಯ್ ಬೆಂಗಳೂರಲ್ಲಿ KB ಪಂಕಜ ಅವ್ರದ್ದು ಇದೆಲ್ಲ ಓದ್ತಾ ಇದ್ದೆ ಅವಾಗ, ಕಲ್ಪನಾ ವಿಲಾಸ. ಆ ಕಲ್ಪನಾ ವಿಲಾಸ ಓದಬೇಕಂದ್ರೆ ಒಂದು ಇನ್ಫ್ಲೂಯೆನ್ಸ್ ಆಯಿತು. ಓಕೆ, ನಾಗವಲ್ಲಿಯಲ್ಲಿ ಈ ಕಲ್ಪನಾ ಬೇಸ್ ಮೇಲೆ ಯಾಕೆ ಕತೆ ಮಾಡಬಾರ್ದು, ಕಲ್ಪನಾನೇ ದೆವ್ವ ಆಗ್ಬಿಟ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಯೋಚನೆ ಮಾಡಿ ನಾಗವಲ್ಲಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಇವಾಗ ಹೀರೋ ಯಾರು, ಇದರಲ್ಲಿ 3 ಜನ ಪ್ರೊಡ್ಯೂಸರ್ಸು. ಎಗೈನ್ ಕೊಟ್ಟಿಗೆರೆ ವೇಣು ಜ್ಞಾಪಕಕ್ಕೆ ಬಂದ. ಅದೇ ಬಂದು ಏನೋ ಮಾಡಿದ್ರು ಅಂದಂಗೆ ಪ್ರೊಡ್ಯೂಸರ್ಗೆಲ್ಲ ನಮ್ಮ ಕೊಟ್ಟಿಗೆರೆ ವೇಣು. ಈಗ ಅವನು ಬಂದ. ಅಲ್ಲಿ ಏನೋ ಒಂದು ಸೆಂಟಿಮೆಂಟ್ ನನಗೆ ಅಂದರೆ, ಅವ್ರ ತಾಯಿ ಕಿಡ್ನಿ ಫೌಂಡೇಶನಲ್ಲಿ ಅಡ್ಮಿಟ್ ಮಾಡಿದರು ಅವ್ರ ತಾಯಿನ, ತುಂಬ ಸೀರಿಯಸ್ ಪೊಸಿಷನ್ನು. ಆವಾಗ ನಾನು ಹೋದಾಗ ಈ ನಂದಕುಮಾರ್ ಈ ಕತೆ ಮಾಡಬೇಕಾದ್ರೆ ಪಾಪ ಅವನ ತಾಯಿನೂ ನೋಡ್ಕೊಳ್ತಿದ್ದ, ನಮ್ಮನ್ನು ಬಂದು ಮೇಂಟೈನ್ ಮಾಡ್ತಿದ್ದ, ಅಲ್ಲಿ ನಮ್ಮ ಖರ್ಚಿಗೆ ಅದಕ್ಕೆ ಏನು ಬೇಕೋ ಎಲ್ಲ ನೋಡ್ತಾಯಿದ್ದ. ಆವಾಗ ಕರ್ಕೊಂಡೋದ ನಮ್ಮ ತಾಯಿ, ಬಾರೋ ನೋಡ್ಬೇಕಂತೆ ಬಾ ಅಂತ. ನಂದು ಒಂದು 35 ವರ್ಷದ ಒಂದು ಸ್ನೇಹ. ಅದು ಏನಾಯಿತು ಅಂದರೆ, ಈಗಲೂ ಅವ್ರ ಮನೇಲಿ ಕೊನೆ ತಮ್ಮನ ಥರನೇ ಅವ್ರು ಇನ್ನೂ ಅಣ್ಣಂದ್ರಲ್ಲೇ ಇದ್ದಾರೆ. ಚಂದ್ರಣ್ಣ ಅಂತ, ನಾರಾಯಣಣ್ಣ ಅಂತ, ತಿಮ್ಮಪ್ಪ ಅಂತ, ಅವರೆಲ್ಲ ಅಣ್ಣ ತಮ್ಮಂದ್ರಿಗೂ ಈಗ ನಾನು ಕೊನೆ ತಮ್ಮ. ಆ ಮಟ್ಟಕ್ಕೆ ಇವತ್ತು ಅದೇ ಪ್ರೀತಿನೇ. ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ನನ್ನ ಹೆಂಡ್ತಿಗೆ ಒಂದು 10,000 ರೂಪಾಯಿ ಸೀರೆ ಇರುತ್ತೆ, ನನಗೊಂದು 10,000 ರೂಪಾಯಿ ಪ್ಯಾಂಟು ಶರ್ಟು ಅದು ತಂದು ಕೊಟ್ಬಿಟ್ಟೆ ಅವ್ರು ಇನ್ವೈಟ್ ಮಾಡೋದು. ಆ ಬಾಂಧವ್ಯ ಕೊನೆ ತಮ್ಮ ಅಂತಲೇ ಇವತ್ತು ಹೇಳೋದು. ಸೊ ಎಲ್ಲಿವರೆಗೂ ಬಂತು ಅಂದರೆ, ಒಂದು ಲೆಟ್ರ್ ಬರ್ಕೊಟ್ಟ,
ನಾನು ಸಾಯೋದ್ರೊಳಗೆ ಇವನು ಡೈರೆಕ್ಟ್ರ್ ಆಗಬೇಕು ಅಂತ ಆ ಲೆಟ್ರು ಎಲ್ಲಿವರೆಗೂ ತಂತು ಅಂದರೆ ಈಗ ನಾಗವಲ್ಲಿಯಲ್ಲಿ ಅವನೇ ಹೀರೋ ಆಗ್ತಾಯಿದ್ದಾನೆ. ನಾವು ಸೂಪರ್ ಸ್ಟಾರ್ ಆಗಿದ್ದರೂ ಸಹ ಅಂತ ಏನು ಅವ್ನು ಮೆನ್ಷನ್ ಮಾಡಿದ್ದ, ಅವನ ಹತ್ರ ಇನ್ನೂ ಲೆಟ್ರಿದೆ, ಈ ಲೆಟ್ರಿದೆ ಅವನ ಹತ್ರ. ಸೊ ಈಗ ನೀನೇನಪ್ಪ ಹೀರೋ ಅವ. ಇದಕ್ಕಿಂತ ಮೊದಲು ಕಿಡ್ನಿ ಫೌಂಡೇಶನ್ದ ಅವ್ರ ತಾಯಿ ಹತ್ರ ಹೋಗಿ ಏನಮ್ಮ ಏನೊಂದು ಸಾಯೋಕ್ಕೆ ಒಂದು 15 ದಿನ ಅವ್ರ ಪಾಪ ತೀರ್ಕೊಳ್ಳೋಕ್ಕೆ ಒಂದು 15 ದಿನ ಮೊದಲು ನನ್ನ ಕೈ ಹಿಡ್ಕೊಳ್ತಾರೆ. ನೋಡು ಮಗ, ನನ್ನ ಮಗನ ಹೆಂಗಾದರೂ ದಡ ಸೇರಿಸ್ಬಿಡು, ಸಿನಿಮಾದಲ್ಲಿ ಒಂದು ದಡ ಸೇರಿಸ್ಬಿಡು ಅಂತ ಒಂದು ಎಮೋಷನ್ ಆಯ್ತು ನನಗಾಗ. ಅಯ್ಯೋ ಎಷ್ಟು ಇಟ್ಕೊಂಡಿದ್ದಾರೆ ಪಾಪ ಅಂದ್ಬಿಟ್ಟು ಅದು ಮನಸ್ಸಲ್ಲಿ ಹಂಗೆ ನಿಂತ್ಕೊಳ್ತು ನನಗೆ. ಇದೆಲ್ಲ ಬೇರೆ, ಈ ಲೆಟ್ರು ಅದು ಇದು ಎಲ್ಲ ಇದೆಲ್ಲ ಬೇರೆ ಆದ್ರೂ ಈ ಅಮ್ಮ ಒಂದು ತಾಯಿ, ನಮಗೂ ತಾಯಿನೇ ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅದನ್ನು ನೆರವೇರಿಸ್ಬೇಕು ಅಂತ ತಿರ್ಗಾ ಇಲ್ದಿರೋ ಸರ್ಕಸ್ಸು ನಮ್ಮ ಪ್ರೊಡ್ಯೂಸರ್ಸು ಅವ್ರು ಹೆಂಗೆ ಅಂದರೆ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ. ಇಲ್ಲ ವೇಣು ಹಾಕ್ಕೊಳ್ಳೋಣ, ಅವ್ನು ಡೆಡಿಕೇಶನ್ ಇದೆ ಈ ಕ್ಯಾರೆಕ್ಟ್ರಿಗೆ, ಅದನ್ನು ಸೂಟ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ಅಂತ ಹೇಳಿ ಒಪ್ಪಿಸಿ ಅದಕ್ಕೆ ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಆ ಸಿನಿಮಾ ಸ್ಟಾರ್ಟ್ ಆಯಿತು. ಒಯ್ದಾರೆ ಮನೆ ಎಸ್ಟೇಟು, ಆಮೇಲೆ ಕೆಂಗೇರಿ ಹತ್ರ ಒಂದು ಸೊಳ್ಳೆ ಮನೆ ಅಂತಿದೆ, ಆ ಮನೆಯಲ್ಲಿ ಸೊಳ್ಳೆ ಮನೆ ಅಂತಲೇ ಹೆಸರು. ಅಲ್ಲಿ ಹೆಂಗೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಂದರೆ ಅದಕ್ಕೆ ಕ್ಯಾಮ್ರಾಮನ್ ಬಂದು ಈ ಪಾರ್ಥಿಬನ್ ಅಂತ ತಮಿಳ್ ಇಂಡಸ್ಟ್ರಿಯಿಂದ ದೊಡ್ಡ ಸ್ಟಡಿ ಕ್ಯಾಮ್ ಆಪ್ರೇಟ್ರು, ಸೌತ್ ಇಂಡಿಯಾಗೆ ಆಗ ಸ್ಟಡಿ ಕ್ಯಾಮ್ ಆಪ್ರೇಟ್ರು, ಪೋಕಿರಿ ಈ ದೊಡ್ಡ ಸಿನಿಮಾಗಳು ಮಾಡಿರೋಂಥ ಕ್ಯಾಮ್ರಾ ಮ್ಯಾನವನು. ಅವರನ್ನು ಕರ್ಕೊಂಬಂದು ಇಂಡಿಪೆಂಡೆಂಟಾಗಿ ಇಲ್ಲಿ ಕ್ಯಾಮ್ರಾಮನ್ನಾಗಿ ಮಾಡಿದ್ವಿ. ಅಲ್ಲಿ ಒಯ್ದಾರೆ ಮನೆ ಎಸ್ಟೇಟು ಶೂಟಿಂಗ್ ಹೆಂಗೆ ಸ್ಟಾರ್ಟ್ ಆಗೋದು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ ತಿರ್ಗಾ ಈಗೇನು ಮಾರನೇ ದಿವಸ 6 ಗಂಟೆವರೆಗೂ ಹೋಗ್ತಾ ಇರೋದು ಶೂಟಿಂಗು. ಇಬ್ಬರೇ ಆರ್ಟಿಸ್ಟು, ಹೀರೋ ಹೀರೋಯಿನ್ ಇಬ್ಬರು ಆರ್ಟಿಸ್ಟಿಗೆ 120 ಜನ ಕೆಲಸ ಮಾಡ್ತಾಯಿದ್ವಿ. 80 ಫೀಟ್ ಕ್ರೇನು, ಆಮೇಲೆ ರೈನ್ ಎಫೆಕ್ಟು, ಪ್ರೊಫೆಲರು, ಥಂಡರು, ಈ 120 ಜನ ಗಿಜಿ ಅಂತಿರೋದು. ಒಳ್ಳೆ ಥ್ರಿಲ್ಲರ್ ಮಂಜು ಒನ್ ಆಫ್ ದಿ ಕ್ಯಾರೆಕ್ಟ್ರು ಫೈಟ್ ಮಾಸ್ಟ್ರು ಆ ಪಿಕ್ಚರ್ಗೆ. ಅವರು ಬಂದು ಶಾಕ್ ಆಗಿಬಿಡೋರು. ಥ್ರಿಲ್ಲರ್ ಮಂಜು ನನಗೆ ನನ್ನ ಸ್ಕೂಲ್ ಟೈಮಿಂದ ಪರಿಚಯ ಅವರು. ಆಮೇಲೆ ಉಷಿಯಿಂದ ಜಾಸ್ತಿ ಪರಿಚಯ ಇದಕ್ಕೆ. ನನ್ನ ಕಂಡ್ರೆ ಅದೇ ಹೇಳೋದು, ಈಗ ಎಲ್ಲರೂ ನನ್ನ ಕಂಡ್ರೆ ತುಂಬ ಪ್ರೀತಿ ಅಂತ ಬಾಯಲ್ಲಿ ಹೇಳ್ತಾಯಿಲ್ಲ ನಾನು, ನೀ ದೇವರಾಣೆಗೂ ಸತ್ಯ ಅದು. ಆಮೇಲೆ ಅವರು ಏನು ಕುಮಾರ್, ಏನಮ್ಮ ಹಿಂಗೆ ಮಾತಾಡ್ಸೋದು, ಹಿಂಗೆ ಮಾಸ್ಟ್ರೇ, ಯಾಕಂದರೆ ಫೈಟ್ ಮಾಸ್ಟ್ರು ಒಂದು ದೊಡ್ಡ ಹೆಸರು ಮಾಡಿರೋರು. ಈ ಥರ ಸಿಚುವೇಶನು ಅದು ಇದು ಅಂದರೆ ಅವ್ರು ಬಂದು ಜಾಯ್ನ್ ಆದರು, ಕ್ಯಾರೆಕ್ಟರ್ ಮಾಡ್ತೀರಮ್ಮ ಅಂತ. ಸೊ ಹಿಂಗಾಗಿ ಫೈಟು ಗೀಟು ಎಲ್ಲ ಅವ್ರದ್ದು ಒಂದು ಇದು ಸ್ಟಾರ್ಟ್ ಆಯಿತು. ಅವರು ಅವಾಗ ಹೇಳಿದ್ರು, ಏನಪ್ಪ ಇಬ್ಬರು ಆರ್ಟಿಸ್ಟ್ಗೆ ತೆಲುಗು ಪಿಕ್ಚರ್ ಥರ ಇದೆ, 120 ಜನ ಇಟ್ಕೊಂಡಿದ್ಯಾ, ಒಂದು ಶಾರ್ಟ್ ಇಟ್ವಿ, ಒಂದು ಶಾರ್ಟು ಅದು ಇವತ್ತು ಹೇಳ್ತಾರೆ ಎಲ್ಲಿ ಸಿಕ್ಕಿದ್ರು ಆ ಶಾರ್ಟ್ ತುಂಬ ಇಷ್ಟ ಆಯ್ತಮ್ಮ ನೀನು ಇಟ್ಟಿದ್ದು. 80 ಫೀಟ್ ಕ್ರೇನಲ್ಲಿ ಹಂಗೆ ಬರುತ್ತೆ ಕ್ಯಾಮ್ರಾ, ಹಂಗೆ ಬಂದು ಹಂಗೆ ಹೋಗುತ್ತೆ. ಈಗಲೂ ಅದು ಎಕ್ಸ್ಟ್ರಾರ್ಡನರಿ, ಅದು ನನಗಿಷ್ಟ ಆಗಿದ್ದು. ಅಂಥ ದೊಡ್ಡ ಟೆಕ್ನಿಷಿಯನ್ನು ನಮ್ಮನ್ನು ಹೊಗಳೋದ್ರು ಅಂದರೆ ನಮಗೊಂಥರ ಕಾಲು ಹಿಂಗೆ ಅನ್ಕೊಂಡು ಹೊಗಳಪ್ಪ, ನಾವು ಬೊಂಬಾಟು ಯಾರಿಗೇನು ಕಮ್ಮಿ ಅಂತ ಇರುತ್ತೆ. ಆ ಫೆಸಿಲಿಟೀಸ್ ಎಲ್ರಿಗೂ ಕೊಟ್ಟರು ಯಾರು ಬೇಕಾದರೂ ಮಾಡ್ತಾರೆ. ಈಗ ಇನ್ನೂ ಆಗೆಲ್ಲ 435 ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋದು, ಇಷ್ಟು ದಪ್ಪ ಇರೋದು, ಅದು ಎತ್ಕೊಂಡು ಕೈಯಲ್ಲಿ ಹಂಗೆ ಹೋಗ್ಬೇಕು ಕ್ಯಾಮ್ರಾಮ್ಯಾನು. ಈ ಸಮಾಧಿ ಒಳಗೆ 6 ಅಡಿ 3 ಅಡಿ ಅದ್ರ ಒಳಗೆ ಕ್ಯಾಮ್ರಾ ಇಟ್ಬಿಟ್ಟು ತಿರ್ಗಾ ಮೇಲ್ ಕ್ಯಾಮ್ರಾ ಹಂಗೆ ಬಂದು ಹಂಗೆ ಹೋಗ್ಬೇಕು, ಟ್ರಾವೆಲ್ ಒಂದು 500 ಅಡಿ ಹೋಗ್ಬೇಕು, ಹಂಗೆ ಹೋಗುವಂಥ ಆ ಥರ ಒಂದು ಶಾರ್ಟು ಈ ಥರ ಎಲ್ಲ ಇರೋದು ನಾಗವಲ್ಲಿಯಲ್ಲಿ. ಆ ಕ್ಯಾಮ್ರಾಮನ್ ಪಾಪ ಹ್ಯಾಟ್ಸ್ ಆಫ್ ಹೇಳಬೇಕು, ಯಾವ ಶಾರ್ಟ್ ಹೇಳಿದ್ರು ಇಲ್ಲ ಅಂತಿರಲಿಲ್ಲ. ಆ ಥರ ಮಾಡಿ ಎಗೈನ್ ಹೀರೋ ಆಗಿ ಮಾಡಿದ್ದು ಹೆಗ್ಗಳಿಕೆ. ನನಗೆ ಯಾರು ಲೆಟ್ರ್ ಬರ್ಕೊಟ್ಟೋ ನೋಡಿ, ಸಿನಿಮಾ ಅನ್ನೋದು ಹೆಂಗಿದೆ, ಆ ವಿಧಿ ಅನ್ನೋದು ಹೆಂಗಿದೆ. ನಾನೆಲ್ಲೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವನು, ಕ್ಲಾಪ್ ಮಾಡಿಕೊಂಡು ತಿರ್ಗಾ ಹಂಗೆ 3 ಪಿಕ್ಚರ್ ಅಷ್ಟೇ ನಾನು ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. 4ನೇ ಪಿಕ್ಚರಲ್ಲಿ ಇಡೀ ಸೀನಿಯರ್ ನಮ್ಮ ಜೊತೆ ಮುರಳಿ ಮೋಹನ್, ಡಾಕ್ಟರ್ ಅಗ್ದಿ ದಿವ್ಯ, ನನಗಿನ್ನ ಸೀನಿಯರ್ಗಳ ಪಾಪ ಇಂಡಸ್ಟ್ರಿಯಲ್ಲಿ. ಅವ್ರಿಗೆ ಯಾರಿಗೂ ಸಿಗ್ತಾ ಇರೋ ಒಂದು ಸಂದರ್ಭ ನನಗೆ ಸಿಕ್ತು. ದೇವ್ರ ದಯದಿಂದ ಸೂಪರ್ ಹಿಟ್ ಆಯಿತು, ಅದು ಬ್ಲ್ಯಾಕ್ ಬಸ್ಟರ್ ಆಯಿತು, ಮಾರಿಕೊಂಡು ಅವರಿ ಮೇಲೆ. ಸೊ ಅದಾದಮೇಲೆ ಅವನು ಬರ್ಕೊಟ್ಟಿದ್ದ ಲೆಟ್ರು ತಿರ್ಗಿ ಅವನಿಗೆ ಹೀರೋ ಆಗಿ ನಾನೇ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು. ಇದೇನೋ ಭಗವಂತ ಕೈಯಿಂದ ಎಲ್ಲ ಮಾಡಿಸ್ತಾ ಇರ್ತಾನೆ ಅಂತ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ನನಗೆ ಅಂದರೆ ಬರಲ್ಲ ಈಗಲೂ. ಇದರಲ್ಲಿ ಸಿನಿಮಾ ಮೀಡಿಯಾ ಅಲ್ಲ, ಮಾತಾಡೋಕ್ಕಾಗಲಿ ವ್ಯವಹಾರ ಆಗಲಿ ಈ ಪ್ರೊಡ್ಯೂಸರ್ ಹತ್ರ ದುಡ್ಡು ನನಗೆ ಇಷ್ಟು ಬೇಕು ಅನ್ನೋದ್ರಲ್ಲಿ ಏನೂ ಇಲ್ಲ. ನಾವೇ ರೂಮ್ ಹಾಕ್ಕೊಳ್ತಾ ಇದ್ವಿ, ನಾವೇ ದುಡ್ಡು ಕೇಳ್ತಾನೆ ಇರಲಿಲ್ಲ. ಅವ್ರು ಹಾಕಿದ್ರೆ ಹಾಕ್ತಾಯಿದ್ವಿ, ಇಲ್ಲಾಂದರೆ ನಾವೇ ರೂಮ್ಗಳು ಹಾಕ್ಕೊಂಡು ನಾವೇ ಹೆಂಗೋ ಸಾಲ ಮಾಡ್ಕೊಂಡು ಮಾಡ್ತಾಯಿದ್ವಿ. ಈಗಲೂ ಅಷ್ಟೇ. ಸೊ ನಮ್ಮದು ಏನು ಒಳ್ಳೆಯ ಉದ್ದೇಶ ಅಂದರೆ ಒಂದು ಒಳ್ಳೆಯ ಸಿನಿಮಾ ಜನಕ್ಕೆ
ಒಂದು 2 ಗಂಟೆ 2.25 ಗಂಟೆ ಹಂಗೆ ನೋಡ್ತಾರೆ. ಅಂದರೆ ಅವ್ರಿಗೇನು ಸಂದೇಶ ಕೊಡೋಕ್ಕೆ ನಾವ್ಯಾರು? ಸಂದೇಶ ನಾವು ಕೊಡೋಲ್ಲ. ಸಂದೇಶ ನೀವು ಹಿಂಗಿರಬೇಕು ಹಂಗಿರಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಥರ ಆರ್ಟಿಸ್ಟ್ಗಳು ಇವಾಗ ಅಂಥವ್ರು ಇತ್ತು ಅಂದರೆ ಮಾಡ್ಬೋದು. ಈಗ ಎಲ್ಲ ಯಂಗ್ ಜನ್ರೇಷನು ಅದು ಇದು ಬಂದಿದೆ, ಟೋಟಲ್ ಚೇಂಜ್ ಆಗಿದೆ, ಕಾನ್ಸೆಪ್ಟ್ಗಳೇ ಚೇಂಜ್ ಆಗಿದೆ. ನಮ್ಮದು ಇನ್ನೂ ಒಂದು 100 ಕತೆ ಇದೆ ನನ್ನ ಹತ್ರ. ಇನ್ನು 20 ವರ್ಷ ಅಡ್ವಾನ್ಸ್ಡಾಗಿ ಮಾಡೋವಂಥ ಕತೆಗಳೆಲ್ಲ ಇದೆ ನಮ್ಮ ಹತ್ರ. ಅದೇನು ತೊಂದರೆ ಆಗೋಲ್ಲ, ಕತೆಗೇನು ಬರ ಇಲ್ಲ ನಮಗೆ. ಬಟ್ ಒಳ್ಳೆ ಮೇಕಿಂಗು, ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಕಲಾವಿದರು, ಅಂಥ ಆರ್ಟಿಸ್ಟೇ ಇಂಥ ಆರ್ಟಿಸ್ಟೇ ಇಲ್ಲ. ಒಳ್ಳೆ ಕತೆ ಇತ್ತು ಅಂದರೆ ಯಾರು ಬೇಕಾದರೂ ಆರ್ಟಿಸ್ಟ್ ಆಗ್ಬೋದು, ಯಾರು ಬೇಕಾದರೂ ಪ್ರೊಡ್ಯೂಸ್ ಮಾಡ್ಬೋದು. ಸಿನಿಮಾ ಹಿಟ್ ಆಗಬೇಕಷ್ಟೇ. ಎಲ್ಲರೂ ಒಗ್ಗೂಡಿ ಒಂದು ಶಕ್ತಿ, ಒಂದು ಪವರ್ ಅಷ್ಟೇ. ಆ ಪವರ್ ಇಟ್ಕೊಂಡ್ರಿ ಡೆಫಿನೆಟಾಗಿ ಆಗುತ್ತೆ. ಇದೊಂದು ಹೇಳಿದೆ. ಸೊ ನಾಗವಲ್ಲಿ ಇಷ್ಟು ಕಷ್ಟ ಎಲ್ಲ ಆಯಿತು. ನಾವು ಸೆಂಟ್ರಲ್ಲಿ ಅವ್ನಿಗೆ ಹೀರೋಗೆ ಏನೇನೋ ವೈದಾರಮ್ಮನ ಎಸ್ಟೇಟಲ್ಲಿ ಒಂದು 12 ಗಂಟೆಗೆ ಅವ್ನು ಶಾಟ್ ಮುಗಿಯೋದು ರಾತ್ರಿ. ಗೇಟ್ ತುಂಬ ದೂರ ಇತ್ತು ಸ್ವಿಮ್ಮಿಂಗ್ ಪೂಲಿಂದ ಈಚೆ. ಒಬ್ಬನೇ ಹೋದಾಗ ಅವ್ನಿಗೇನೇನೋ ಇನ್ಸಿಡೆಂಟ್ ಆಗೋದು. ಹೀರೋಯಿನ್ ಥರನೇ ಅಲ್ಲಿ ಕಾರ್ ಹತ್ರ ನಿಂತಿರೋದಂತೆ. ಅವನು ಸಿಗರೇಟ್ ಸೇದು ಅಂಟ್ಕೊಂಡ್ಬಿಡೋದು ಬೈಕೆ. ಅಲ್ಲಿ ಏನೋ ಕರಿಯಂಗೆ ಆಗೋದಂತೆ, ಹತ್ರ ಬರೋಂಗೆ ಆಗೋದಂತೆ. ಎದುರ್ಕೊಂಡು ಹಂಗೆ ಹೋಗ್ಬಿಟ್ಟು ಜ್ವರ ಎಲ್ಲ ಬಿದ್ದುಬಿಟ್ಟಿದ್ದಾನೆ ಅವನು. ನಮ್ಗೆ ಆ ಥರ ಏನು ಇನ್ಸಿಡೆಂಟ್ ಆಗಿಲ್ಲ. ನಂದೊಂದು ಮೈನಸ್ ಏನು ಅಂದರೆ ನನಗೆ ಡೆಡ್ ಬಾಡಿ ಆಗೋಲ್ಲ, ಆಮೇಲೆ ಪೊಲೀಸ್ ಸ್ಟೇಷನ್ ಆಗೋಲ್ಲ. ಭಯ ಈಗಲೂ. ಪೊಲೀಸ್ ಸ್ಟೇಷನಲ್ಲಿ ಶೂಟಿಂಗ್ ಮಾಡಿದ್ದೀನಿ, ಒರಿಜಿನ್ ಪೊಲೀಸ್ ಸ್ಟೇಷನಲ್ಲಿ. ಪೊಲೀಸವರು ಕೆಲವರೆಲ್ಲ ನಮ್ಮ ಪರಿಚಯ ಎಲ್ಲ ತುಂಬ ಕ್ಲೋಸು. ಅದು ಬಿಟ್ಟರೆ ಏನಾದರೂ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಈಗಲೂ ಹಿಂಗೆ ನಡ್ಗತ್ತೆ, ಏನಕ್ಕೇನು ಗೊತ್ತಿಲ್ಲ. ಆಮೇಲೆ ಡೆಡ್ ಬಾಡಿ ಯಾರೇ ಆಗಲಿ ತುಂಬ ಕ್ಲೋಸ್ ಇರೋರು ಸತ್ತೋಗ್ಬಿಟ್ರೆ ಅಲ್ಲಿ ಹತ್ರ ಹೋಗಲ್ಲ ನಾನು. ನನ್ನ ಹೆಂಡ್ತಿ ಈಗಲೂ ಬೈತಾಳೆ. ಹತ್ರ ಹೋಗಿ ನೋಡ್ಬಿಡ್ತೀನಿ. ರಾತ್ರಿ ಕನ್ವರ್ಸ್ತಾ ಇರ್ತೀನಂತೆ. ಅಯ್ಯಯ್ಯೋ ಬಿಡೋ ಹಿಂಗೆ ಕನ್ವರ್ಸ್ತಾ ಇರ್ತೀನಿ. ಭಯ ನನಗೆ. ಆದರೆ ಹಾರರ್ ಮೂವಿ ಮಾಡೋಕ್ಕೆ ತುಂಬ ಇಷ್ಟ. ಇದು ಯಾವ ಕರ್ಮನೋ ಏನೋ ಗೊತ್ತಿಲ್ಲ. ಯಾವುದಾದ್ರೂ ಹೆಣ ಬಿತ್ತು ಅಂದರೆ ನನ್ನ ಹೆಂಡ್ತಿ ಹೇಳೋದೇ ಇಲ್ಲ, ಓಡ್ಬಾ. ಈಗಲೂ ನನ್ನ ಹೆಂಡ್ತಿ ಊರಲ್ಲಿ ಹಳ್ಳಿಯಲ್ಲಿ ಹೆಂಚಿನ ಮನೆ ಒಂದೇ, ಪಕ್ಕ ಕೆರೆ, ಸುತ್ತಮುತ್ತ ಮನೆ ಇಲ್ಲ. ಪಕ್ಕ ಯಾವುದೋ ಒಂದು ಮನೆ ಪಾಳು ಬಿದ್ದಿದೆ, ಈ ಕಡೆ ಯಾವುದೋ ಒಂದು ಮನೆ ಇದೆ. ನಮ್ಮ ಮಾವ ಒಬ್ಬರೇ ಇರೋದು, 3 ಹಸುಗಳು ಕಟ್ಕೊಂಡು ಒಬ್ಬರೇ ಇದ್ದಾರೆ. ನಮ್ಮ ಅತ್ತೆ ತೀರ್ಕೊಂಡಿರೋ ಜಾಗ. ಈಗ ಹೋದ್ರೂ ಈಚೆ ಏನಾದರೂ ಪಿಸ್ಗೀಸ್ ಮಾಡೋಕ್ಕೆ ಹಲೋ ಅಂತೀನಿ. ಭಯ. ಬಾರೆ ಅಂತೇಳಿ ಅವಳು ಭಯ ಬೆಚ್ಚ ಬಿದ್ದೋಯ್ತು ಅವಳು. ಬಾರೆ ಪ್ಲೀಸ್ ಈಚೆ ಬಾರೆ, ಈಚೆ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ಹತ್ರ ಬಾರೆ ಅಂತೀನಿ. ಹತ್ರ ಬರೋಲ್ಲ ಅವಳು, ದೂರ ನೀವು ಹೋಗು, ಅಲ್ಲಿ ಹೋಗು ಅಂತೇಳಿ. ಬಾರೆ ಪಕ್ಕ ನಿಂತ್ಕೊಳ್ಳೆ, ನೀನು ಇದು ಮಾಡೋಕ್ಕೆ ನಾನು ಬರಬೇಕಾ ಅಂತೇಳಿ. ನನಗೆ ನೋಡಿದ್ರೆ ಫುಲ್ಲು ಜೀರುಂಡೆಗಳು ಅವೆಲ್ಲ ಸೌಂಡ್ ಬರ್ತಾ ಇರುತ್ತೆ, ಫುಲ್ಲು ಡಾರ್ಕು. ಅಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಮಲಗಿಸಿದ್ದು ಭಯ ನನಗೆ ಈ ಕಡೆ ಅಂತ. ಈಗಲೂ ಭಯ, ಅದೇನೋ ಗೊತ್ತಿಲ್ಲ, ಸಾಯೋವರೆಗೂ ಹಂಗೆ ಇರುತ್ತೆ ಅನಿಸುತ್ತೆ ನೋಡಿ. ಈಗಲೂ ಒಂಥರ ಆಗುತ್ತೆ ಅದು. ಆಮೇಲೆ ಈಗ ಹೋದ್ರೂ ಅವಳು ಎಬ್ಬರಿಸಿ ಯೂರಿನ್ ಪಾಸ್ ಮಾಡಿಬಿಟ್ಟು ಬಂದು ಮಲಗಬೇಕು, ಬಾಕ್ಲು ಹಾಕ್ಬಿಡ್ಬೇಕು. ಅವಳ ಮೇಲೆ ಹಿಂಗೆ ಕಾಲು ಹಾಕ್ಕೊಂಡು ಮಲಗಬೇಕು. ನಮ್ಮ ಅಜ್ಜಿ ಮೇಲೆ ಮಲಗ್ತಾಯಿದ್ದೆ ಫಸ್ಟು ಚಿಕ್ಕ ವಯಸ್ಸಲ್ಲಿ. ಇದು ಹಿಂಗೆ ಕರ್ಮ ನೋಡಿ. ನಮ್ಮ ಅಜ್ಜಿ ಮೇಲೆ ಹಿಂಗೆ ಕಾಲು ಹಾಕ್ಕೊಂಡು ಅವ್ರ ಸೊಂಟದ ಮೇಲೆ ಮಲಗಿ ಅಭ್ಯಾಸ. ಅದಾದಮೇಲೆ ನಮ್ಮ ಚಿಕ್ಕಮ್ಮನ ಮೇಲೆ ಹಾಕ್ತಾಯಿದ್ದೆ ಈ ಕಾಲು. ದೊಡ್ಡವನಾದ್ಮೇಲೆ ಇವಾಗ ನಾವು ಹೆಂಡ್ತಿ ಮೇಲೆ ಹಿಂಗೆ ಕಾಲು ಹಾಕಬೇಕು. ಹಿಂಗೆ ರೂಢಿ ಆಗ್ಬಿಟ್ಟು ಈ ಥರ ನಮ್ಮ ಕಥೆಗಳು. ಇದಾದ ಮೇಲೆ ನಾಗವಲ್ಲಿ ಆಯಿತು. ರಿಲೀಸ್ ಆದಮೇಲೆ 50 ಡೇಸ್ ಕಪಾಲಿ ಥಿಯೇಟ್ರು. ಥ್ರಿಲ್ಲರ್ ಮಂಜು, ನಮ್ಮ ಗೊಟ್ಟಿಗೆರೆ ವೇಣು, ಆಮೇಲೆ ಮಧುಶಾಲಿನಿ, ಅವಳು ಮಿಸ್ ಆಂಧ್ರ. ಅವಳದು ಅದ್ಭುತವಾದ ಕಲಾವಿದೆ ಅವಳು. ನಮ್ಮ ಸಿನಿಮಾ ಅದೇನೋ ಗೊತ್ತಿಲ್ಲ, ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಹೀರೋಯಿನ್ ಆಗ್ತಾರೋ ಎಲ್ಲ ಬೇರೆ ಕಡೆ ತುಂಬ ಛತ್ರಿ ಥರ ಹರಡುತ್ತೆ, ಜಾಸ್ತಿ ಬ್ಯುಸಿ ಆಗ್ಬಿಡೋದು ಜಾಸ್ತಿ. ಈ ನಮ್ಮ ಪಿಕ್ಚರ್ ಆದಮೇಲೆ ಅವನ್ ಇವನು ಯಾವುದಾದ್ರು ತಮಿಳು, ಹಿಂದಿ, ಅಮಿತಾಬ್ ಬಚ್ಚನ್ ಪಿಕ್ಚರ್ ಎಲ್ಲ ಮಾಡಿಬಿಟ್ಲು. ಅವಳು ಏನಂದರೆ ಏಮಂಡಿ ಡೈರೆಕ್ಟ್ರುಗಾರು ಅಂತ ಅವ್ರ ತಾಯಿ ರಾಜ್ಕುಮಾರಿ ಅಂತ ಅವ್ರ ತಾಯಿ ಹೆಸರು. ఏం చేస్తా ఉన్నారు ಅಂತ ಅವಳು ಕೇಳೋದು. ಅದು ಹಾರರ್ ಮೂವಿ ಥರ ನಾವು ಮಾಡಲಿಲ್ಲ, ಅದು ಯಾವುದೋ ಕಾಮಿಡಿ ಪಿಕ್ಚರ್ ಥರ ಮಾಡ್ತಾಯಿದ್ವಿ. ఏం చేస్తా ఉన్నారు ಅಂತ ಕೇಳಿದ್ರೆ క్యామరామెన్ ಹೇಳ್ತಾಯಿದ್ದೆ, వాడు ఏం తీస్తా ఉన్నాడో నాకు తెలీదు తెలుగులో, వాడు హీరో, వాడు ఏం ఇస్తా ఉన్నాడో రియాక్షన్లో నాకు తెలీదు, ప్రొడ్యూసర్ ఎందుకు సినిమా తీస్తా ఉన్నారో నాకు తెలీదు, నేనేం తీస్తా ఉన్నానో నాకు తెలీదు ಅಂತ ಹೇಳ್ತಾಯಿದ್ದೆ. ಅಂದರೆ ಅವ್ರವ್ರು ಏನೇನು ಮಾಡ್ತಾಯಿದ್ದಾರೋ ಯಾರಿಗೂ ಏನೂ ಗೊತ್ತಿಲ್ಲ ಈ ಸಿನಿಮಾಲಿ ಅಂತ ಹೇಳ್ತಾಯಿದ್ರೆ, ಅವಳು ಫುಲ್ ಸೀರಿಯಸ್ ಆಗಿ ನೋಡ್ಬಿಟ್ಟು
ಈ ನಾನು ಇಷ್ಟು ಸಿನಿಮಾ ಫೀಲ್ಡಲ್ಲಿ ಇದ್ದೀನಿ, ಇಷ್ಟು ವರ್ಷ ಈ ಥರ ಡೈರೆಕ್ಟ್ರು ನೋಡಿಲ್ಲ ನಾನು, ಏನು ಹಿಂಗೆ ಹೇಳ್ತಾವ್ರೆ ಅಂದ್ಬಿಟ್ಟು ಹೋಗ್ಬಿಡೋಳು, ರೇಗಿಸ್ತಾ ಇದ್ವಿ. ಆಮೇಲೆ ಅವ್ರು ಏನೋ ಹುಡುಗಾಟ ಏನೋ ಮಾಡ್ತಾವ್ರೆ, ಸ್ಟಡಿ ಕ್ಯಾಮ್, ಸಬ್ಜೆಕ್ಟಿವ್ ಶಾಟ್ ಹಿಂಗೆ ಬರಬೇಕು, ಈ ವಿಲ್ಡೇಟ್ ಥರ ಹಂಗೆ ಬರಬೇಕು, ಹಿಂಗೆ ಬರೋಕ್ಕೆ ನಾಡಿ ಅಂದು ಕ್ಯಾಮ್ರಾಮನ್ ಹರಿಸ್ಬಿಟ್ಟು ಪಾಪ ಅವನು ಉತ್ಸವನವನು ಸರಿ ಗ್ಯಾಪ್ ಕೊಟ್ಟು ಡೇ ನೈಟು ಶೂಟಿಂಗು. ಆ ಪಿಕ್ಚರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರು ಚಂದ್ರಪ್ಪ ಅಂತ ನನಗೆ 1, 2, 3, 4 ಸಿನಿಮಾ ಮ್ಯಾನೇಜರು. ಅದು ಮುಂಚೆ ಅಂಥ ಡೆಡಿಕೇಶನ್ ಅಂದರೆ ತಲೆ ನಂತರ ಕೂದಲಿತ್ತು ಫಸ್ಟು ಲವಲವಿಕೆ ಮಾಡಿದಾಗ. ಆಮೇಲೆ ಬ್ಯಾಂಕ್ ಚೆನ್ನಾದ್ರು ಒಂಥರ ಆಗ್ಬಿಟ್ಟ, ಕೊನೆಗೆ ನಾಗವಲ್ಲಿ ತಲೆಯಲ್ಲಿ ಇರಲಿಲ್ಲ. ಹಂಗೆ ಡೆಡಿಕೇಶನು. ಬೆಳಿಗ್ಗೆ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದರೆ ಒಂದು ಮಿಡ್ ನೈಟ್ ಒಂದು 2 ಗಂಟೆಗೆ ಪ್ಯಾಕಪ್ ಆಗೋದು. 2 ಗಂಟೆಯಿಂದ 1 ಅವರ್ 1.5 ಅವರ್ ಜರ್ನಿ ಕೆಂಗೇರಿ ಮನೆಯಿಂದ ನಮ್ಮ ಹೋಟ್ಲಿಗೆ ಸನ್ಮಾನ್ ಪಕ್ಕ ಇತ್ತು. ಹಿಂಗೆ ಬಂದು ಹಿಂಗೆ ಕೂತ್ಕೊಂಡು ನಾಳೆ ಏನು ಮಾಡೋಣಪ್ಪ ಅಂತ ಕ್ಯಾಮ್ರಾಮನ್ ಹತ್ರ ಡಿಸ್ಕಷನ್ ಮಾಡೋಷ್ಟರಲ್ಲೇ ಬಂದು ಕೂತ್ಕೊಂಡ್ಬಿಡೋಣ ಹಿಂದ್ಗಡೆ. ಸರ್ ಕಾರ್ ರೆಡಿ ಇದೆ, ಕಾರ್ ರೆಡಿ ಇದೆ ಸರ್, ಲೊಕೇಶನ್ಗೆ ಹೋಗೋಣ ಅಂತ. ಈಗ ತಾನೇ ಬಂದು ಕೂತಿದ್ದೀವಿ, ಇನ್ನೂ ಸ್ನಾನ ಮಾಡಿಲ್ಲ, ಡಿಸ್ಕಷನ್ ಮಾಡ್ತಾಯಿದ್ವಿ, ನಿದ್ದೆ ಇಲ್ವಲ್ಲೇ ಅಂದರೆ ಸರ್ ರೆಡಿ ಸರ್, ಕಾರ್ ರೆಡಿ ಇದೆ ಸರ್ ಅನ್ನೋನು. ಏನು ನಾನು ಕ್ಯಾಮ್ರಾಮನ್ ಸ್ನಾನ ಮಾಡಿಕೊಂಡು ತಿರ್ಗಾ ಕಾರಲ್ಲಿ ಹಂಗೆ ಹೋಗಿ ಹಂಗೆ ಡಿಸ್ಕಷನ್ ಮಾಡಿ ಆಮೇಲೆ ಆರ್ಟ್ ಡೈರೆಕ್ಟ್ರಿಗೆ ಹೇಳಿ, ಆರ್ಟ್ ಡೈರೆಕ್ಟ್ರ್ ನಮ್ಮ ಸೀನಾ ಅಂತ ವೆರಿ ಗುಡ್ ಕ್ರಿಯೇಟಿವಿಟಿ ಇರೋಂಥ ಆರ್ಟ್ ಡೈರೆಕ್ಟ್ರು ಪಾಪ. ಅವನು ನನ್ನೆಲ್ಲ ಸಿನಿಮಾಗೂ ಅವನು ಹೆಂಗೆ ಅಂದರೆ ಅದು ಅನ್ನೋಷ್ಟರಲ್ಲಿ ತಂದುಬಿಟ್ಟಿರ್ತಾನೆ. ನನಗೆ ಒಂದು ಲಿಂಗ ಬೇಕು ಕಣೋ ಅಂತ ಹಿಂಗೆ ಅನ್ನೋಷ್ಟರಲ್ಲೇ ಇಷ್ಟು ದೊಡ್ಡ ಲಿಂಗ ತಂದುಬಿಟ್ಟಿರ್ತಾನೆ. ಅಂಥ ಶಾರ್ಪ್ ಇವತ್ತವರೆಗೂ, ಅಂಥ ಟ್ಯಾಲೆಂಟೆಡ್ಡು. ಸೊ ಅಂಥವ್ರನ್ನ ಕಂಡ್ರೆ ನನಗಿಷ್ಟ. ಆಮೇಲೆ ಎಲ್ಲ ಶೂಟಿಂಗು ಎಲ್ಲ ಕಂಪ್ಲೀಟ್ ಆಯಿತು. ಮಧುಶಾಲಿನಿ ಅವ್ರ ತಾಯಿ ಎಲ್ಲ ಹ್ಯಾಪಿ, ಎಲ್ಲ ಊರಿಗೆ ಹೋದ್ರು. ತಿರ್ಗಿ ಫಸ್ಟ್ ಕಾಪಿ ಆದಾಗ ಎಡಿಟ್ರು ಶಶಿ, ನನ್ನೆಲ್ಲ ಸಿನಿಮಾಗೂ ಎಡಿಟ್ರು ಶಶಿ ಅಂತ, ಈಗಿಲ್ಲ ಅವ್ರ ಪಾಪ ದಿವಂಗತರು. ಅವ್ರ ಮಗ ಇದ್ದಾನೆ. ಆ ಮನುಷ್ಯ ಓಮ್ಗೂ ಆ ಮನುಷ್ಯ ಎಲ್ಲ ಸಿನಿಮಾಗೂ ಉಪೇಂದ್ರ ಸಿನಿಮಾಯಿಂದ ಹಿಡಿದು ಎಲ್ಲರೂ ಆ ಮನುಷ್ಯನೇ ನಮ್ಮ ಟೀಮ್ಗೆ. ಆ ಮನುಷ್ಯ ವೆರಿ ಗುಡ್ ಎಡಿಟ್ರು, ತುಂಬ ಸೀನಿಯರು, ತುಂಬ ಟ್ಯಾಲೆಂಟೆಡ್ಡು. ನಮ್ಮನ್ನು ಕಂಡ್ರೆ ಹಂಗೆ ಬಂದು ನೀನು ಬಾಮ್ಮ, ನೀನು ಕೂತ್ಕೊಳ್ಳಮ್ಮ, ನೀನು ಯಾವ ಶಾರ್ಟ್ ಹೇಳ್ತೀಯ ಆ ಶಾರ್ಟ್ ಅಷ್ಟೇ. ಒಬ್ಬ ಎಡಿಟ್ರಾಗಿ ಈ ಪಿಕ್ಚರಲ್ಲಿ ನೀನು ಹೇಳಿದ್ರೇ ನಾನು ಹಾಕೋದಿಲ್ದಾರೆ ಹಾಕೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲಮ್ಮ ಅಂತ ಆ ಮಟ್ಟಿಗೆ ನಾಗವಲ್ಲಿಲಿ ನಾವು ಕೂತ್ಕೊಂಡು ಡೇ ಆ್ಯಂಡ್ ನೈಟು ಎಡಿಟ್ ಮಾಡಿ ಕೊನೆಗೆ DTS ಒಂದು ತಿಂಗಳು ಪ್ರಸಾದ್ ಸ್ಟುಡಿಯೋಲ್ಲಿ ಅರವಂಬುದನ್ ಅಂತ ಇಂಜಿನಿಯರು, ನಮಗೆ ಉಷ್ಟು ಟೈಮಿಂದ ಒಂದು ಪರಿಚಯ, ಈಗಲೂ ವೆರಿ ಗುಡ್ ಫ್ರೆಂಡ್ ಅವನು. ಯಾವುದೇ ಫಂಕ್ಷನ್ ಆದರೂ ಕರೀತಾನೆ, ಮಾತಾಡ್ತೀವಿ ಫೋನಲ್ಲಿ. ಅವನು ಚೆನ್ನೈ ಎಲ್ಲೇ ಇದ್ರೂ ಯಾವಾಗಾದರೂ ಮಾತಾಡ್ತಾನೆ. ಅವನು ಎಣ್ಣೆ ಗಿಣ್ಣೆ ಹಾಕ್ದಾಗ ಮಾತಾಡ್ತಾನೆ. ನಮ್ಮದೆಲ್ಲ ಟೀಮೆಲ್ಲ ಎಣ್ಣೆ ಬಿಟ್ಟು ಯಾವುದೂ ಇಲ್ಲ, ತುಂಬ ಕ್ಲೋಸು. ಎಣ್ಣೆ ಇಲ್ಲದೆ ಇರೋರು ನಮ್ಮ ಜೊತೆ ಸೇರೋದೇ ಇಲ್ಲ, ನಾವು ಸೇರೋಲ್ಲ. ಸೊ ಹಾಗಾಗಿ ಆ ಬಾಂಧವ್ಯ ಗಟ್ಟಿ. ಹಂಗನ್ಬಿಟ್ಟು ನೀವು ಎಣ್ಣೆ ಹೊಡೀರಿ ಅಂತ ಹೇಳಲ್ಲ. ಒಂದು ತಿಂಗಳು ಹೋಗ್ಬಿಟ್ಟು DTS ಎಲ್ಲ ಮಾಡಿ ಆ DTS ಥಿಯೇಟ್ರಲ್ಲಿ ಹಾಕ್ಕೊಂಡು ಫಸ್ಟ್ ಇಲ್ಲಿ ನೋಡ್ತಾಯಿದ್ದೀವಿ. ಅಲ್ಲಿ ಒಬ್ಬ ಲೇಡಿ ಎಡಿಟ್ರು ಪ್ರಸಾದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಯಾವುದೋ ಪಿಕ್ಚರು. ಬಂದು ಓಪನಿಂಗ್ ನೋಡ್ತಾ ಇದ್ದಾರೆ ಅಮ್ಮ. ಒಂದು ಸ್ಟ್ರೀಕಿಂಗ್ ಒಂದು ಸೌಂಡ್ ಬರ್ತಾ ಇದ್ದಂಗೆ ಎದುರ್ಕೊಂಡು ಓಡಾಬಿಟ್ಲ ಅಮ್ಮ ಫಸ್ಟ್ ರೀಲಲ್ಲೇ. ನಾನು ಏನಕ್ಕೆ ಯಾರೋ ಬಂದರು ಎದುರ್ಕೊಂಡು ಹೋದ್ರು ಯಾರು ಅಂದರೆ, ಆಮೇಲೆ ನಗ್ತಲ್ಲಿ ಹೇಳ್ತಾನೆ ಈ ಥರ ನೋಡ್ಕೊಂಡು ಭಯ ಪಟ್ಕೊಂಡು ಹೋದ್ಲು ಅಂತ. ಗೆದ್ವಿ ನಾವು ಅಂದ್ಬಿಟ್ಟು ಥಿಯೇಟ್ರಲ್ಲೆಲ್ಲ ಹೋಗಿ ನೋಡೋದು ಇದೇ ಅಭ್ಯಾಸ. ಕಪಾಲಿಯಲ್ಲಿ ಹೋಗೋದು, ಬಾಲ್ಕನಿಯಲ್ಲಿ ಮ್ಯಾನೇಜರ್ ಕರ್ಕೊಂಡು ಹೋಗೋದು, ನಮ್ಮನ್ನು ಕರ್ಕೊಂಡೋಗಿ ತೋರಿಸೋನು, ನೋಡೋ ರಿಯಾಕ್ಷನ್ ಹೆಂಗೆ ಕೊಡ್ತಾರೆ ನೋಡಿ ಈ ಮ್ಯೂಸಿಕ್ಗೆ ಅಂತ. ಅದೊಂಥರ ನಮಗೊಂಥರ ನಗು, ಒಂದು ವಿಕಟವಾದ ನಗು. ಒಂದು ಸರಿ ಆಯಿತು ಗೆದ್ವಿ ನಾವು. ಅದಾದಮೇಲೆ ತಿರ್ಗಾ ಗ್ಯಾಪು. ಅದು ತಮಿಳು ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ 50 ದಿವಸ ಆಯಿತು ಸಿನಿಮಾ. 50 ಡೇಸ್ ಆದಮೇಲೆ ಅದು ತಮಿಳಲ್ಲಿ 50 ದಿನ ಆಯ್ತಂತೆ. ದಿನತಂತಿ ಪೇಪರಲ್ಲಿ ಬಂದಿದೆ, ನನ್ನ ಶಿಷ್ಯ ತಂದು ತೋರಿಸ್ದ. ಆಮೇಲೆ ತೆಲುಗಲ್ಲಿ ಹೋಗಿದೆ, ಹಿಂದಿಯಲ್ಲಿ ಹೋಗಿದೆ, ಮಲಯಾಳಿಯಲ್ಲಿ ಹೋಗಿದೆ, ಎಲ್ಲ ಕಡೆ ಚೆನ್ನಾಗಾಯ್ತು ಪಿಕ್ಚರು. ಸೊ ಇದಾದಮೇಲೆ ಎಗೈನು ಖಾಲಿ.